ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ಆಕಾಂಕ್ಷೆಗೆ ನೈಟಿಂದ ಫುಲ್ ಜ್ವರ ಇದ್ದಿದ್ದರಿಂದ ಪದೇ ಪದೇ ಅವಳನ್ನ ಎಪ್ಸಿ ಸಿರಪ್ ಹಾಕಿ ಅವಳನ್ನು ಮಲಗಿಸೋದೇ ಸರಿ ಹೋಗ್ತಿತ್ತು. ಸೊ ಅದರಿಂದ ಬೆಳಗ್ಗೆ ಸ್ವಲ್ಪ ಲೇಟ್ ಆಯ್ತು ಎದ್ದೇಳೋದಕ್ಕೆ. ಸೊ ಅವತ್ತು ತಿಂಡಿಗೆ ಬಂದು ಪುಳಿಯೋಗರೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಿದ್ದೆ. ಬಾಣಲೆ ಇಟ್ಕೊಂಡೇನು ಅದಕ್ಕೆ ಎಣ್ಣೆ ಹಾಕಿ ಕಡಲೆ ಬೀಜ, ಕಡಲೆಬೇಳೆ ಮತ್ತು ಕರಿಬೇವು ಮತ್ತು ಸ್ವಲ್ಪ ಹುಣಸೆ ಹುಳಿ ಮತ್ತು ಚೂರು ಬೆಲ್ಲ ಸೇರಿಸ್ಕೊತಿದ್ದೀನಿ. ಅದು ಕುದಿಯೋಕ್ಕೆ ಶುರು ಆದಾಗ ಅದಕ್ಕೆ ಪುಳಿಯೋಗರೆ ಪೌಡ್ರ್ ಹಾಕ್ಕೊಳ್ಳೋದು. ಇದು ಬಂದು ನಮ್ಮ ಮನೆಯವ್ರು ತರಿಸಿದ್ದು ಅಯ್ಯಂಗಾರ್ ಪುಳಿಯೋಗರೆ ಪುಡಿ, ಮೇಲ್ಕೋಟೆಯಿಂದ ತರಿಸಿದ್ದು. ಸೊ ಅಥೆಂಟಿಕ್ ಅಯ್ಯಂಗಾರ್ ಸ್ಟೈಲ್ ಅದು. ಸೊ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಮೇಲ್ಕೋಟೆಯಲ್ಲಿ ನಮಗೆ ಪ್ರಸಾದ, ಅದೇ ಥರನೇ ಇರುತ್ತೆ ಟೇಸ್ಟು. ಇದು ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಆಗುತ್ತೆ. ಸೊ ಇದನ್ನೇ ಮಾಡ್ಕೊಳ್ಳೋಣ ಅಂತ ಇದೇ ರೆಡಿ ಮಾಡ್ತಿದ್ದೆ. ಇದು ಬಂದು ಗೊಜ್ಜಲ್ಲಿ ಸ್ವಲ್ಪ ನಾವು ಯಾವುದೇ ಗೊಜ್ಜುಗಳು ಮಾಡಿಕೊಂಡ್ರು ಅಷ್ಟು ಚಿತ್ರಾನ್ನ ಹಾಕ್ಬೋದು, ಪುಳಿಯೋಗರೆ ಗೊಜ್ಜು ಸ್ವಲ್ಪ ಎಣ್ಣೆ ಜಾಸ್ತಿ ಇರೋ ಹಾಗೆ ಮಾಡ್ಕೋತೀವಿ. ಅನ್ನಕ್ಕೆ ಸರಿಯಾಗಿ ಬೆರೆಸ್ಕೊಳ್ಳುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂಥೇಳಿ. ಸೊ ನಾನು ಅದೇ ಥರ ಗೊಜ್ಜು ರೆಡಿ ಮಾಡ್ಕೋತಾ ಇದ್ದೆ. ನೋಡ್ಬೋದು ನೀವು ಈ ಕ್ಲಿಪ್ಪಿಂಗಲ್ಲಿ. ಸೊ ಚೆನ್ನಾಗಿ ಕುದೀತಿದೆ. ಇದನ್ನು ಈಗ ಆಫ್ ಮಾಡಿಕೊಂಡು ಅನ್ನ ಸೇರಿಸ್ಕೊಳ್ಳೋಣ ಅಂತ ಅನ್ನ ಸೇರಿಸ್ಕೊಂಡು ಬೆರೆಸ್ಕೊತಾ ಇದ್ದೀನಿ. ಆ್ಯಂಡ್ ಗಾರ್ನಿಷಿಂಗೆ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಆ್ಯಂಡ್ ಉಪ್ಪು ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು, ಕಮ್ಮಿ ಇದ್ದರೆ ಇನ್ನು ಸ್ವಲ್ಪ ಬೆರೆಸ್ಕೊಂಡು ಕಲಿಸ್ಕೊತಿದ್ದೀನಿ. ನಾವು ಆಚೆ ತರೋ MTR ಇಲ್ಲ ಅಯ್ಯಂಗಾರ್ ಪುಳಿಯೋಗರೆ ಪೌಡ್ರ್ ಬರುತ್ತಲ್ಲ, ಅದಕ್ಕಿಂತ ತುಂಬ ಅಥೆಂಟಿಕ್ಕಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಅಮ್ಮಂಗೆ ನನಗೆ ಅಂತ ಹೇಳಿ ಟೀ ಮಾಡ್ಕೋತಿದ್ದೀನಿ, ತಿಂಡಿ ಎಲ್ಲ ಮಾಡಿ ಮುಗಿಸಿ. ಸೊ ಇನ್ನೂ ತಿಂಡಿ ತಿಂದಿರಲಿಲ್ಲ, ರೆಡಿ ಮಾಡಿ ಇಟ್ಟಿದ್ದೆ ಬ್ರೇಕ್ಫಾಸ್ಟ್ನ. ನಾವು ಯೂಶ್ವಲಿ ಬೆಳಗ್ಗೆ ಎದ್ದ ತಕ್ಷಣ ಕಷಾಯನೇ ಕುಡಿಯೋದು. ಅದಾದಮೇಲೆ ಟೀ ಆರ್ ಹಾಲು ಏನಾದರೂ ಇದ್ದರೆ ಹಾಲು ಕಲಿಸ್ಕೋತೀವಿ. ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯೋದು ತುಂಬ ಅಸಿಡಿಟಿ ಟ್ರಿಗರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ಆ ಥರ ಯೂಸೇ ಮಾಡೋದಕ್ಕೆ ಹೋಗಲ್ಲ. ಇದನ್ನೇ ರೊಟೀನಾಗಿ ಫಾಲೋ ಮಾಡ್ತಿದ್ದೀವಿ. ಫಸ್ಟ್ ಎದ್ದಿದ ತಕ್ಷಣ ಕಷಾಯನೇ ಬೆಳಗ್ಗೆ ಹೊತ್ತು, ಜೀರಿಗೆ ಮತ್ತು ಧನಿಯಾ ಎಲ್ಲ ಹಾಕಿ. ಅದಾದಮೇಲೆ ಆಕಾಂಕ್ಷೆಗೆ ಈಗ ನೀರು ದೋಸೆ ಹಾಕೋಣ ಅಂತ ರೆಡಿ ಮಾಡ್ತಿದ್ದೆ. ಅವಳಿಗೆ ಜ್ವರ ಇರೋದ್ರಿಂದ ಪುಳಿಯೋಗರೆ ಖಾರ ಅಂತಾಳೆ ಅಂಥೇಳಿ ನೀರು ದೋಸೆ ಮಾಡ್ತಿದ್ದೀನಿ. ಈ ನೀರು ದೋಸೆ ಅಂತೂ ಮೈ ಮೋಸ್ಟ್ ಫೇವ್ರೆಟ್ ಫುಡ್ ಆ್ಯಕ್ಚುಲಿ ಆ್ಯಂಡ್ ಕಂಫರ್ಟ್ ಫುಡ್ ಆಲ್ಸೋ. ಇದ್ರ ಜೊತೆ ಚಿಕನ್ ಗ್ರೇವಿ ಆಗ್ಬೋದು, ಇಲ್ಲ ಕೊಬ್ಬರಿ ತುರಿಗೆ ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ಬಿಟ್ಟು ನಾವು ತಿಂತಾರೆ, ಅದು ಕೂಡ ತುಂಬ ಸಖತ್ತಾಗಿರುತ್ತೆ. ಆಕಾಂಕ್ಷೆಗೆ ಆ್ಯಕ್ಚುಲಿ ಇದಕ್ಕೆ ಉಪ್ಪೆಲ್ಲ ಹಾಕಿರೋದ್ರಿಂದ ಯೂಶ್ವಲಿ ಅದಕ್ಕೆ ಚಟ್ನಿ ಏನೂ ಕೇಳೋದಿಲ್ಲ, ಅವಳು ಬರೀದೇ ತಿನ್ಕೋತಾಳೆ. ಸೊ ಅದನ್ನೇ ಹಾಕೋಣ, ಈಸಿಯಾಗಿ ಡೈಜೆಸ್ಟ್ ಕೂಡ ಆಗುತ್ತೆ ಅವಳಿಗೆ ಅಂತ ಹಾಕಿದೆ. ಬಟ್ ಆ್ಯಕ್ಚುಲಿ ಅವಳಿಗೆ ತುಂಬ ಇಷ್ಟ ನೀರು ದೋಸೆ. ಜ್ವರ ಇದ್ದಿದ್ದಕ್ಕೋ ಏನೋ ಅವಳಿಗೆ ಕಂಫರ್ಟ್ ಅನಿಸಿಲ್ಲ ತಿನ್ನೋದಕ್ಕೆ. ನಂಗೆ ಬೇಡ, ಅವರಪ್ಪ ಪುಳಿಯೋಗರೆ ತಿಂತಿದ್ರು ಪಕ್ಕದಲ್ಲಿ. ಸೊ ಅವಳಿಗೆ ಅದೂ ಇಷ್ಟನೇ ಪುಳಿಯೋಗರೆ. ಸೊ ನಾನು ಅದೇ ತಿಂತೀನಿ ಅಂತೇಳಿ ದೋಸೆ ತಿನ್ನಲೇ ಇಲ್ಲ ಅವಳು. ಸೊ ಅವಳು ಸ್ವಲ್ಪ ಪುಳಿಯೋಗರೆನೇ ತಿನ್ಕೊಂಡ್ಳು, ಈ ನೀರು ದೋಸೆ ನಾವು ತಿನ್ಕೊಂಡ್ವಿ ಅಷ್ಟೇ. ಏನಂದರೆ ಇದು ಸ್ವಲ್ಪ ಕೆಲಸ ಜಾಸ್ತಿ ಆ್ಯಂಡ್ ದೊಡ್ಡವರಾದರೆ ಒಂದು 5-6 ದೋಸೆ ತಿಂದರೂ ಹೊಟ್ಟೆ ತುಂಬಿತು ಅಂತಲೇ ಅನಿಸೋದಿಲ್ಲ ನಮಗೆ, ಅಷ್ಟು ತೆಳ್ಳಗೆ ಬರುತ್ತೆ ದೋಸೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಆಕಾಂಕ್ಷೆಗೆ ಹುಷಾರಿರಲಿಲ್ವಲ್ಲ, ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೆ. ಯಾವಾಗೇ ಜ್ವರ ಬಂದರೂ ಅಷ್ಟೇ ಆಕಾಂಕ್ಷೆ, ಅವಳನ್ನು ನೋಡಿದ್ರೆ ಇವಳಿಗೆ ಜ್ವರ ಇದೆಯಾ ಅಂತ ಡಾಕ್ಟ್ರೇ ಶಾಕ್ ಆಗಬೇಕು ಆ ಥರ ಇರ್ತಾಳೆ. ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿರ್ತಾಳೆ ಅವಳು ಯೂಶ್ವಲಿ. ಆ ಜ್ವರ ಬಂದಾಗ, ಹೈ ಫೀವರ್ ಇದ್ದಾಗ ಮಾತ್ರ ಸ್ವಲ್ಪ ಮಲ್ಕೊತಾಳೆ ಹೊರತು ನಮಗಂತೂ ಏನೂ ತೊಂದರೆನೇ ಕೊಡೋದಿಲ್ಲ ಅವಳು. ಹಾಸ್ಪಿಟ್ಲ್ ಬರೋದರ್ಧ ಈ ಪ್ಲೇ ಇರೋದೆಲ್ಲ ಆಟ ಆಡೋದಕ್ಕೆ. ಸೊ ಡಾಕ್ಟ್ರಿಗೆ ನಮ್ಮ ಅಪಾಯಿಂಟ್ಮೆಂಟಿಗೆ ಇನ್ನೂ 3-4 ಮೆಂಬರ್ಸ್ ನಮಗಿಂತ ಮುಂಚೆ ಇದ್ದರು ಲೈನಲ್ಲಿ. ಸೊ ಅದಕ್ಕೆ ಬೇಡ ಅಂತೇಳಿ ನಾನು ವೆಯ್ಟ್ ಮಾಡ್ತಿದ್ದೆ, ಅವಳು ಆಟ ಆಡ್ಕೊಂಡ್ಳು. ಸೊ ಅದು ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಆಕಾಂಕ್ಷ ಹಂಗೆ ಮಲಗಿಸಿ ಬರ್ತಾ ನಾನು ಅವರೆಕಾಯಿ, ಗೆಣಸು ಮತ್ತು ಕಡಲೆಕಾಯಿ ಎಲ್ಲ ತೊಗೊಬಂದಿದ್ದೆ. ಸೊ ಅದನ್ನೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಹೇಳಿ ಅವರೆಕಾಯಿ ಬಿಡಿಸ್ತಿದ್ದೆ ನಾನು ಮತ್ತು ಅಮ್ಮ. ನಾಳೆ ಹಬ್ಬಕ್ಕೆ ಏನು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತೇಳಿ ನಾವೆಲ್ಲ ಮಾತಾಡ್ಕೋತಿದ್ವಿ. ಬಟ್ ಅದೆಲ್ಲ ಏನೂ ವರ್ಕೌಟ್ ಆಗಿಲ್ಲ, ಯಾಕೆಂದರೆ ಮಗುಗೆ ಫುಲ್ ಹುಷಾರಿರಲಿಲ್ಲ ಅಲ್ಲ. ಸೊ ಅದರಿಂದ ನಾವೇನು ಹಬ್ಬನೇ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ನೀವು ಯಾರಾದರೂ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.